ಶ್ರೀಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ಗೆ ಸ್ವಾಗತ. ಮೇಷರಾಶಿಯವರಿಗೆ ಜುಲೈ 24, 25, 26, 27ರ ದಿನಗಳು ಸಾಮಾನ್ಯ ದಿನಗಳಂತೆ ಕಂಡುಬಂದರೂ ಈ 4 ದಿನಗಳಲ್ಲಿ ನಡೆಯುವ ಕೆಲವು ಬದಲಾವಣೆಗಳು ನಿಮ್ಮ ಆಲೋಚನಾ ವಿಧಾನವನ್ನೇ ಬದಲಾಯಿಸುವ ಸಾಧ್ಯತೆಯನ್ನು ಹೊಂದಿವೆ. ಬಹಳ ಕಾಲದಿಂದ ನೀವು ಕಾಯುತ್ತಿರುವ ಒಂದು ವಿಷಯದಲ್ಲಿ ಈಗ ಚಲನೆ ಬರುವ ಸೂಚನೆಗಳು ಕಾಣಿಸುತ್ತಿವೆ. ಕೆಲವರಿಗೆ ಇದು ಶುಭಸುದ್ದಿಯ ರೂಪದಲ್ಲಿರಬಹುದು, ಇನ್ನು ಕೆಲವರಿಗೆ ಹೊಸ ಅವಕಾಶದ ರೂಪದಲ್ಲಿರಬಹುದು. ಮುಖ್ಯವಾಗಿ ಈ ದಿನಗಳಲ್ಲಿ ನೀವು ಕೇಳುವ ಒಂದು ಮಾಹಿತಿ ಅಥವಾ ಭೇಟಿಯಾಗುವ ಒಬ್ಬ ವ್ಯಕ್ತಿ ಭವಿಷ್ಯದಲ್ಲಿ ನಿಮ್ಮ ಜೀವನಕ್ಕೆ ಹೊಸ ದಾರಿಯನ್ನು ತೋರಿಸುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ಪ್ರತಿಯೊಂದು ವಿಷಯವನ್ನು ಜಾಗರೂಕತೆಯಿಂದ ಗಮನಿಸುವುದು ಒಳ್ಳೆಯದು. ಇತ್ತೀಚಿನ ದಿನಗಳಲ್ಲಿ ನಾನು ಎಷ್ಟೇ ಕಷ್ಟಪಟ್ಟರೂ ಫಲಿತಾಂಶ ತಡವಾಗುತ್ತಿದೆ ಎಂಬ ಭಾವನೆ ನಿಮ್ಮಲ್ಲಿದ್ದರೆ ಈಗ ಪರಿಸ್ಥಿತಿಗಳು ಮೆಲ್ಲನೆ ಬದಲಾಗಲು ಪ್ರಾರಂಭವಾಗುತ್ತವೆ. ಒಂದು ಕಾಲದಲ್ಲಿ ಅಸಾಧ್ಯವೆನಿಸಿದ ಕೆಲಸ ಈಗ ಸಾಧ್ಯವಾಗುತ್ತಿರುವಂತೆ ಅನಿಸುತ್ತದೆ. ನೀವು ಗತಕಾಲದಲ್ಲಿ ಮಾಡಿದ ಶ್ರಮಕ್ಕೆ ಗುರುತಿಸುವಿಕೆ ಬರಲು ಇದೇ ಸರಿಯಾದ ಸಮಯವಾಗಬಹುದು. ನೀವು ನಿರೀಕ್ಷಿಸದ ವ್ಯಕ್ತಿಯಿಂದ ಪ್ರಶಂಸೆ ಅಥವಾ ಸಹಾಯ ಲಭಿಸುವ ಸೂಚನೆಗಳಿವೆ. ಜುಲೈ 24ರಿಂದ ಪ್ರಾರಂಭವಾಗುವ ಈ ಅವಧಿಯಲ್ಲಿ ನಿಮಗೆ ಒಂದು ಶುಭ ಸುದ್ದಿ ತಲುಪುವ ಸಾಧ್ಯತೆ ಕಾಣಿಸುತ್ತಿದೆ. ಅದು ಉದ್ಯೋಗಕ್ಕೆ ಸಂಬಂಧಿಸಿದ್ದಾಗಿರಲಿ, ವ್ಯಾಪಾರಕ್ಕೆ ಸಂಬಂಧಿಸಿದ್ದಾಗಿರಲಿ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ್ದಾಗಿರಲಿ, ನಿಮ್ಮ ಮನಸ್ಸಿನಲ್ಲಿ ಹೊಸ ಭರವಸೆಯನ್ನು ತುಂಬುತ್ತದೆ. ಬಹಳ ಕಾಲದಿಂದ ನಿಂತುಹೋದ ಒಂದು ವಿಷಯ ಮತ್ತೆ ಮುಂದೆ ಸಾಗಲು ಪ್ರಾರಂಭವಾಗುತ್ತದೆ. ಈ ಬದಲಾವಣೆಯನ್ನು ನೀವು ಸಣ್ಣದೆಂದು ಭಾವಿಸಬೇಡಿ, ಏಕೆಂದರೆ ಸಣ್ಣ ಅವಕಾಶವೇ ದೊಡ್ಡ ಗೆಲುವಿಗೆ ಮುನ್ನುಡಿಯಾಗಬಹುದು. ಉದ್ಯೋಗ ಮಾಡುತ್ತಿರುವ ಮೇಷರಾಶಿಯವರಿಗೆ ಕಚೇರಿಯಲ್ಲಿ ಹೊಸ ಜವಾಬ್ದಾರಿಗಳನ್ನು ವಹಿಸುವ ಸಾಧ್ಯತೆಯಿದೆ. ಮೊದಲು ಅವು ಕೊಂಚ ಕಷ್ಟವೆನಿಸಿದರೂ ಅದೇ ನಿಮ್ಮ ಪ್ರತಿಭೆಯನ್ನು ನಿರೂಪಿಸುವ ಅವಕಾಶವಾಗಿ ಬದಲಾಗುತ್ತದೆ. ನಿಮ್ಮ ಶಿಸ್ತು, ಸಮಯ ಪಾಲನೆ ಮತ್ತು ಕೆಲಸದ ಮೇಲಿನ ನಿಷ್ಠೆ ಉನ್ನತಾಧಿಕಾರಿಗಳ ಗಮನ ಸೆಳೆಯಬಹುದು. ಬಹಳ ಕಾಲದಿಂದ ಕಾಯುತ್ತಿರುವ ಬಡ್ತಿ ಅಥವಾ ಉತ್ತಮ ಜವಾಬ್ದಾರಿಯ ಬಗ್ಗೆ ಚರ್ಚೆಗಳು ಪ್ರಾರಂಭವಾಗುವ ಸಾಧ್ಯತೆಯಿದೆ. ವ್ಯಾಪಾರ ರಂಗದಲ್ಲಿರುವವರಿಗೂ ಈ ದಿನಗಳು ಆಶಾದಾಯಕವಾಗಿ ಕಾಣಿಸುತ್ತಿವೆ. ಹೊಸ ಗ್ರಾಹಕರು, ಹೊಸ ಪರಿಚಯಗಳು ಅಥವಾ ಒಂದು ಒಳ್ಳೆಯ ಒಪ್ಪಂದದ ಮೂಲಕ ನಿಮ್ಮ ವ್ಯಾಪಾರಕ್ಕೆ ವೇಗ ಸಿಗುವ ಸಾಧ್ಯತೆಯಿದೆ. ಆದರೆ ಪ್ರತಿಯೊಂದು ಒಪ್ಪಂದವನ್ನು ಪೂರ್ಣವಾಗಿ ಪರಿಶೀಲಿಸಿದ ನಂತರವೇ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು. ಅವಸರದಿಂದಾಗಿ ಒಳ್ಳೆಯ ಅವಕಾಶವನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಬರಬಾರದು. ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿ ಮತ್ತೆ ಪ್ರವೇಶಿಸುವ ಸೂಚನೆಗಳು ಇವೆ. ಗತಕಾಲದಲ್ಲಿ ನಿಮಗೆ ಸಹಾಯ ಮಾಡಿದ ವ್ಯಕ್ತಿ ಮತ್ತೆ ಸಿಗಬಹುದು ಅಥವಾ ಬಹಳ ಕಾಲದಿಂದ ಮಾತನಾಡದ ಒಬ್ಬ ಸ್ನೇಹಿತ ಮತ್ತೆ ಸಂಪರ್ಕಿಸುವ ಸಾಧ್ಯತೆಯಿದೆ. ಈ ಪರಿಚಯ ಭವಿಷ್ಯದಲ್ಲಿ ನಿಮಗೆ ಉಪಯುಕ್ತವಾಗುವ ಅವಕಾಶಗಳಿವೆ. ಅದಕ್ಕಾಗಿಯೇ ಹಳೆಯ ಸಂಬಂಧಗಳನ್ನು ಸಂಪೂರ್ಣವಾಗಿ ದೂರ ಮಾಡಿಕೊಳ್ಳದೆ ಗೌರವದಿಂದ ಮುಂದುವರಿಸುವುದು ಒಳ್ಳೆಯದು. ಆರ್ಥಿಕ ವಿಷಯಗಳಲ್ಲೂ ಆಶಾದಾಯಕ ಸಂಕೇತಗಳು ಕಾಣಿಸುತ್ತಿವೆ. ನಿಂತುಹೋದ ಹಣ ಕೈಗೆ ಬರುವ ಸಾಧ್ಯತೆಯಿದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿರುವ ಪಾವತಿ ಪೂರ್ಣಗೊಳ್ಳುವ ಸೂಚನೆಗಳು ಕಾಣಿಸುತ್ತಿವೆ. ಆದರೆ ಹಣ ಬಂದ ತಕ್ಷಣ ಅನಗತ್ಯ ವೆಚ್ಚಗಳಿಗೆ ಆದ್ಯತೆ ನೀಡದೆ ಭವಿಷ್ಯದ ಅಗತ್ಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಯೋಜನೆ ರೂಪಿಸುವುದು ಒಳ್ಳೆಯದು. ಈ ಅವಧಿಯಲ್ಲಿ ನಿಮಗೆ ಬರುವ ಪ್ರತಿಯೊಂದು ಅವಕಾಶವನ್ನು ತಕ್ಷಣವೇ ಸ್ವೀಕರಿಸಬೇಕಾದ ಅಗತ್ಯವಿಲ್ಲ. ಒಮ್ಮೆ ಆಲೋಚಿಸಿ ಅದರ ಭವಿಷ್ಯದಲ್ಲಿ ಸಿಗುವ ಪ್ರಯೋಜನಗಳನ್ನು ಪರಿಶೀಲಿಸಿ ನಿರ್ಧಾರ ತೆಗೆದುಕೊಂಡರೆ ಒಳ್ಳೆಯದು. ಏಕೆಂದರೆ ಜುಲೈ 24ರಿಂದ 27ರ ನಡುವೆ ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರವೇ ಮುಂಬರುವ ತಿಂಗಳುಗಳಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಹಾಗೆಯೇ ಈ ದಿನಗಳಲ್ಲಿ ನಿಮಗೆ ಕೆಲವು ಸಂಕೇತಗಳು ಕಾಣಿಸಬಹುದು. ಕೆಲವು ಬಾರಿ ನಿರೀಕ್ಷಿಸದ ಒಂದು ದೂರವಾಣಿ ಕರೆ, ಒಂದು ಸಂದೇಶ ಅಥವಾ ಅನಿರೀಕ್ಷಿತ ಭೇಟಿ ನಿಮ್ಮ ಜೀವನದ ದಾರಿಯನ್ನೇ ಬದಲಾಯಿಸುವ ಅವಕಾಶವನ್ನು ತರಬಹುದು. ಅದಕ್ಕಾಗಿಯೇ ಪ್ರತಿಯೊಂದು ಅವಕಾಶವನ್ನು ನಿರ್ಲಕ್ಷಿಸದೆ ಶಾಂತವಾಗಿ ಆಲೋಚಿಸುತ್ತಾ ಮುನ್ನಡೆಯುವುದು ಅತ್ಯಂತ ಅಗತ್ಯ. ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸವೇ ನಿಮಗೆ ಅತಿದೊಡ್ಡ ಬಲ. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ಇದುವರೆಗೆ ಮುಚ್ಚಿಹೋಗಿರುವಂತೆ ಕಂಡ ಕೆಲವು ದಾರಿಗಳು ಒಂದೊಂದಾಗಿ ತೆರೆದುಕೊಳ್ಳಲು ಪ್ರಾರಂಭವಾಗುತ್ತವೆ. ಜುಲೈ 24ರಿಂದ ಜುಲೈ 27ರವರೆಗೆ ಪ್ರಾರಂಭವಾಗುವ ಈ ಬದಲಾವಣೆಗಳು ಸಣ್ಣದಾಗಿ ಕಂಡರೂ ಭವಿಷ್ಯದಲ್ಲಿ ನಿಮ್ಮ ಗೆಲುವಿಗೆ ಬಲವಾದ ಬುನಾದಿಯಾಗುವ ಸಾಧ್ಯತೆಯಿದೆ. ನಿಮ್ಮ ಮುಂದೆ ಬರುತ್ತಿರುವ ಈ ಅವಕಾಶಗಳನ್ನು ಗುರುತಿಸಲು ಸಾಧ್ಯವಾದರೆ ಜುಲೈ 24ರಿಂದ 27ರವರೆಗಿನ ಈ ಅವಧಿ ನಿಮ್ಮ ಜೀವನದಲ್ಲಿ ನೆನಪಿನಲ್ಲಿ ಉಳಿಯುವ ದಿನಗಳಾಗಿ ಬದಲಾಗುವ ಅವಕಾಶವಿದೆ. ಮುಖ್ಯವಾಗಿ ಮೇಷರಾಶಿಯವರು ಈ ಸಮಯದಲ್ಲಿ ಅವಸರದ ನಿರ್ಧಾರಗಳಿಂದ ದೂರವಿದ್ದರೆ ಅದೃಷ್ಟ ನಿಮ್ಮ ಕಡೆ ನಿಲ್ಲುವ ಸೂಚನೆಗಳು ಬಲವಾಗಿ ಕಾಣಿಸುತ್ತಿವೆ. ಕೆಲವು ಬಾರಿ ಗೆಲುವು ದೊಡ್ಡ ಬದಲಾವಣೆಗಳೊಂದಿಗೆ ಬರುವುದಿಲ್ಲ, ಸಣ್ಣ ಸಣ್ಣ ಬೆಳವಣಿಗೆಗಳ ನಂತರ ದೊಡ್ಡ ಫಲಿತಾಂಶಗಳಿಗೆ ಕಾರಣವಾಗುತ್ತವೆ. ಈ 4 ದಿನಗಳು ಸಹ ಅಂತಹ ಅನುಭವವನ್ನು ನಿಮಗೆ ನೀಡಬಹುದು.
ಈ ಅವಧಿಯಲ್ಲಿ ನೀವು ಬಹಳ ಕಾಲದಿಂದ ಮುಂದೂಡಿದ್ದ ಒಂದು ಕೆಲಸ ದಿಢೀರನೆ ಪೂರ್ಣಗೊಳ್ಳುವ ಸಾಧ್ಯತೆಯಿದೆ. ಎಷ್ಟೇ ಬಾರಿ ಪ್ರಯತ್ನಿಸಿದರೂ ಮುಂದೆ ಸಾಗದ ವಿಷಯ ಈಗ ಸರಿಯಾದ ವ್ಯಕ್ತಿಯ ಸಹಕಾರದಿಂದ ಅಥವಾ ಅನುಕೂಲಕರ ಪರಿಸ್ಥಿತಿಗಳಿಂದ ಸುಲಭವಾಗಿ ಪೂರ್ಣಗೊಳ್ಳಬಹುದು. ಇದರಿಂದ ನಿಮ್ಮಲ್ಲಿ ಹೊಸ ಉತ್ಸಾಹ ಉಂಟಾಗುತ್ತದೆ. ಇದು ಇನ್ನೂ ಆಗುವುದಿಲ್ಲ ಎಂದು ನೀವು ಅಂದುಕೊಂಡ ಕೆಲಸವು ಈಗ ಸಾಧ್ಯವಾಗುತ್ತದೆ ಎಂಬ ನಂಬಿಕೆ ಹೆಚ್ಚಾಗುತ್ತದೆ. ನಿಮ್ಮ ಕಷ್ಟಕ್ಕೆ ಗುರುತಿಸುವಿಕೆ ಲಭಿಸುವ ಸಮಯವೂ ಇದೇ ಆಗಿರಬಹುದು. ಉದ್ಯೋಗದಲ್ಲಿ ನಿಮ್ಮ ಕೆಲಸದ ವೈಖರಿಯನ್ನು ಗಮನಿಸಿದ ಅಧಿಕಾರಿಗಳು ನಿಮಗೆ ಹೊಸ ಜವಾಬ್ದಾರಿಯನ್ನು ನೀಡಬಹುದು. ವ್ಯಾಪಾರದಲ್ಲಿ ನಿಮ್ಮ ಪ್ರಾಮಾಣಿಕತೆ ಮತ್ತು ಗುಣಮಟ್ಟವನ್ನು ನೋಡಿ ಹೊಸ ಗ್ರಾಹಕರು ನಿಮ್ಮನ್ನು ನಂಬುವ ಸಾಧ್ಯತೆಯಿದೆ. ನೀವು ಮಾಡಿದ ಒಳ್ಳೆಯ ಕೆಲಸದ ಬಗ್ಗೆ ಇತರರು ಮಾತನಾಡುವುದು ಪ್ರಾರಂಭವಾಗಬಹುದು. ಈ ಗುರುತಿಸುವಿಕೆ ಕೇವಲ ಪ್ರಶಂಸೆಗೆ ಮಾತ್ರ ಸೀಮಿತವಾಗದೆ ಭವಿಷ್ಯದಲ್ಲಿ ಇನ್ನಷ್ಟು ಅವಕಾಶಗಳಿಗೂ ದಾರಿ ಮಾಡಿಕೊಡುತ್ತದೆ. ಶತ್ರುಗಳೆಂದು ಭಾವಿಸಿದ ಕೆಲವರ ಪ್ರಭಾವ ಈ ಸಮಯದಲ್ಲಿ ಕಡಿಮೆಯಾಗುವ ಸೂಚನೆಗಳಿವೆ. ನಿಮ್ಮ ಮೇಲೆ ಅಪನಂಬಿಕೆಗಳನ್ನು ಸೃಷ್ಟಿಸಿದವರ ಮಾತುಗಳಿಗಿಂತ ನಿಮ್ಮ ಕೆಲಸವೇ ಹೆಚ್ಚಾಗಿ ಮಾತನಾಡುತ್ತದೆ. ಯಾರೊಂದಿಗೂ ವಾದಕ್ಕೆ ಹೋಗದೆ ನಿಮ್ಮ ಗುರಿಯತ್ತ ಗಮನಹರಿಸುವುದರಿಂದ ಗೌರವ ಹೆಚ್ಚಾಗುತ್ತದೆ. ಶಾಂತವಾಗಿರುವ ನಿಮ್ಮ ಸ್ವಭಾವವೇ ಈ ದಿನಗಳಲ್ಲಿ ನಿಮಗೆ ಗೆಲುವನ್ನು ತಂದುಕೊಡುವ ಆಯುಧವಾಗಿ ಬದಲಾಗುತ್ತದೆ. ವ್ಯಾಪಾರ ಮಾಡುವವರಿಗೆ ಒಂದು ಹೊಸ ತಿರುವು ಕಾಣಿಸುವ ಸಾಧ್ಯತೆಯಿದೆ. ಹೊಸ ಯೋಜನೆ, ಹೊಸ ಪಾಲುದಾರಿಕೆ ಅಥವಾ ಹೊಸ ಪ್ರದೇಶದಲ್ಲಿ ಅವಕಾಶ ಬರಬಹುದು. ಆದರೆ ಯಾವುದೇ ದಾಖಲೆಯ ಮೇಲೆ ಸಹಿ ಮಾಡುವ ಮೊದಲು ಸಂಪೂರ್ಣವಾಗಿ ಓದಿ ಅರ್ಥೈಸಿಕೊಳ್ಳುವುದು ಮತ್ತು ಆರ್ಥಿಕ ಲೆಕ್ಕಾಚಾರಗಳನ್ನು ಸರಿಪಡಿಸಿಕೊಳ್ಳುವುದು ಅತ್ಯಂತ ಅಗತ್ಯ. ಸಣ್ಣ ನಿರ್ಲಕ್ಷ್ಯ ಭವಿಷ್ಯದಲ್ಲಿ ತೊಂದರೆಯಾಗದಂತೆ ಜಾಗ್ರತೆ ವಹಿಸಬೇಕು. ಆರ್ಥಿಕವಾಗಿಯೂ ಕೆಲವು ಶುಭ ಸೂಚನೆಗಳಿವೆ. ನೀವು ನಿರೀಕ್ಷಿಸಿದ ಸ್ಥಳದಿಂದ ಧನಲಾಭ ಉಂಟಾಗಬಹುದು. ಬಾಕಿಯಿರುವ ಮೊತ್ತ ಹಿಂತಿರುಗಿ ಬರಬಹುದು ಅಥವಾ ಹೆಚ್ಚುವರಿ ಆದಾಯದ ಮಾರ್ಗ ನಿಮ್ಮ ಮುಂದೆ ಬರಬಹುದು. ಆದರೆ ಬಂದ ಆದಾಯವನ್ನು ಪೂರ್ತಿಯಾಗಿ ಖರ್ಚು ಮಾಡದೆ ಸ್ವಲ್ಪ ಮೊತ್ತವನ್ನು ಉಳಿತಾಯವಾಗಿಡುವುದು ಒಳ್ಳೆಯದು. ಈ ನಿರ್ಧಾರ ಮುಂಬರುವ ದಿನಗಳಲ್ಲಿ ನಿಮಗೆ ತುಂಬಾ ಉಪಯುಕ್ತವಾಗುತ್ತದೆ. ಕುಟುಂಬದ ವಾತಾವರಣದಲ್ಲೂ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸುತ್ತವೆ. ನಿಮ್ಮ ಸಲಹೆಗೆ ಮೌಲ್ಯ ಹೆಚ್ಚಾಗುತ್ತದೆ. ಸಣ್ಣ ಸಣ್ಣ ಗೊಂದಲಗಳು ತೊಲಗಿ ಮನೆಯಲ್ಲಿ ಶಾಂತಿಯುತ ವಾತಾವರಣ ಉಂಟಾಗುವ ಸಾಧ್ಯತೆಯಿದೆ. ಹಿರಿಯರ ಆಶೀರ್ವಾದ ನಿಮಗೆ ಮಾನಸಿಕ ಧೈರ್ಯವನ್ನು ನೀಡುತ್ತದೆ. ಒಂದು ಶುಭ ಕಾರ್ಯದ ಬಗ್ಗೆ ಚರ್ಚೆಗಳು ಪ್ರಾರಂಭವಾಗುವ ಸಾಧ್ಯತೆಯಿದೆ. ಪ್ರೀತಿಯಲ್ಲಿರುವವರಿಗೆ ಈ ಸಮಯ ಪ್ರಾಮಾಣಿಕತೆಯನ್ನು ಪರೀಕ್ಷಿಸುವ ಕಾಲ. ಅನಗತ್ಯ ಅನುಮಾನಗಳಿಗೆ ಎಡೆಕೊಡದೆ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತದೆ. ಮದುವೆಯ ಬಗ್ಗೆ ಆಲೋಚಿಸುತ್ತಿರುವವರಿಗೂ ಅನುಕೂಲಕರ ಬೆಳವಣಿಗೆಗಳು ಕಾಣಿಸಬಹುದು. ಕುಟುಂಬದ ಸದಸ್ಯರ ಬೆಂಬಲ ಲಭಿಸುವ ಸಾಧ್ಯತೆಯಿದೆ. ಈ 4 ದಿನಗಳಲ್ಲಿ ದೈವಾನುಗ್ರಹವು ನಿಮ್ಮೊಂದಿಗಿದೆ ಎಂದು ಅನಿಸುವ ಘಟನೆಗಳು ನಡೆಯಬಹುದು. ಕೊನೆಯ ಕ್ಷಣದಲ್ಲಿ ಒಂದು ಸಮಸ್ಯೆಯಿಂದ ಪಾರಾಗುವುದು, ಅನಿರೀಕ್ಷಿತ ಸಹಾಯ ಸಿಗುವುದು ಅಥವಾ ನೀವು ಊಹಿಸದ ರೀತಿಯಲ್ಲಿ ಕೆಲಸ ಸುಲಭವಾಗಿ ಮುಗಿಯುವುದು ಮುಂತಾದ ಅನುಭವಗಳು ಆಗಬಹುದು. ಅದಕ್ಕಾಗಿಯೇ ಪ್ರತಿದಿನ ಬೆಳಿಗ್ಗೆ ಸ್ವಲ್ಪ ಸಮಯ ಶಾಂತವಾಗಿ ಪ್ರಾರ್ಥನೆ ಮಾಡುವುದು ಮತ್ತು ನಿಮ್ಮ ಮನಸ್ಸನ್ನು ಸ್ಥಿರವಾಗಿಡುವುದು ಒಳ್ಳೆಯದು. ಅತ್ಯಂತ ಮುಖ್ಯವಾಗಿ, ಈ ಅವಧಿಯಲ್ಲಿ ನಿಮ್ಮ ಮುಂದೆ ಬರುವ ಪ್ರತಿಯೊಂದು ಅವಕಾಶವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಸಣ್ಣ ಅವಕಾಶವೂ ಭವಿಷ್ಯದಲ್ಲಿ ದೊಡ್ಡ ಗೆಲುವಿಗೆ ಹಾದಿ ಮಾಡಿಕೊಡಬಲ್ಲದು. ಜುಲೈ 24ರಿಂದ 27ರ ನಡುವೆ ನಿಮ್ಮ ಜೀವನದಲ್ಲಿ ನಡೆಯುವ ಒಂದು ನಿರ್ಧಾರ, ಒಂದು ಪರಿಚಯ ಅಥವಾ ಒಂದು ಶುಭ ಸುದ್ದಿ ಮುಂಬರುವ ತಿಂಗಳುಗಳಲ್ಲಿ ನಿಮ್ಮ ಜೀವನವನ್ನು ಹೊಸ ದಾರಿಯಲ್ಲಿ ನಡೆಸುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ಆಲೋಚಿಸಿ ಹೆಜ್ಜೆ ಇಡಿ, ನಂಬಿಕೆಯಿಂದ ಮುನ್ನಡೆಯಿರಿ. ನೀವು ಈ 4 ದಿನಗಳಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹನೆ, ವಿವೇಕ ಮತ್ತು ಆತ್ಮವಿಶ್ವಾಸವಿದ್ದರೆ ಅದರ ಫಲಿತಾಂಶಗಳು ಸುದೀರ್ಘಕಾಲದವರೆಗೆ ನಿಮಗೆ ಉಪಯುಕ್ತವಾಗುವ ಸಾಧ್ಯತೆಯಿದೆ. ಜುಲೈ 24, 25, 26, 27ರ ಪ್ರಭಾವ ಕೇವಲ ಈ 4 ದಿನಗಳಿಗೆ ಮಾತ್ರ ಸೀಮಿತವಾಗದೆ ಮುಂಬರುವ ವಾರಗಳ ಮೇಲೆಯೂ ಪ್ರಭಾವ ಬೀರುವ ಸೂಚನೆಗಳು ಕಾಣಿಸುತ್ತಿವೆ. ಅದಕ್ಕಾಗಿಯೇ ಈ ಸಮಯವನ್ನು ನಿರ್ಲಕ್ಷಿಸದೆ ನಿಮ್ಮ ಜೀವನದ ಮೌಲ್ಯಯುತ ಅವಕಾಶವಾಗಿ ಸ್ವೀಕರಿಸಿ. ಮೇಷರಾಶಿಯವರು ಈ ಸಮಯದಲ್ಲಿ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬರಬಹುದು. ಉದ್ಯೋಗ ಬದಲಾಯಿಸಬೇಕೇ, ಹೊಸ ವ್ಯಾಪಾರ ಪ್ರಾರಂಭಿಸಬೇಕೇ, ಹೂಡಿಕೆ ಮಾಡಬೇಕೇ ಅಥವಾ ಜೀವನಕ್ಕೆ ಸಂಬಂಧಿಸಿದ ಮತ್ತೊಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಬೇಕೇ ಎಂಬ ಗೊಂದಲದಲ್ಲಿ ಇರುವವರಿಗೆ ಈ ದಿನಗಳಲ್ಲಿ ಸರಿಯಾದ ದಾರಿ ಕಾಣಿಸುವ ಸಾಧ್ಯತೆಯಿದೆ. ಆದರೆ ಇತರರ ಒತ್ತಡಕ್ಕೆ ಮಣಿಯದೆ ನಿಮ್ಮ ಅನುಭವ ಮತ್ತು ಆಲೋಚನೆಯನ್ನು ನಂಬಿ ಮುನ್ನಡೆಯುವುದು ಉತ್ತಮ. ಇದುವರೆಗೆ ನಿಮಗೆ ದೂರದಲ್ಲಿದೆ ಎನಿಸಿದ ಅದೃಷ್ಟ ಈಗ ಮೆಲ್ಲನೆ ನಿಮ್ಮತ್ತ ತಿರುಗುತ್ತಿರುವಂತೆ ಅನಿಸಬಹುದು. ಕೆಲವು ಬಾಗಿಲುಗಳು ಮುಚ್ಚಿಹೋಗಿವೆ ಎನಿಸಿದರೂ ಅದೇ ಸಮಯದಲ್ಲಿ ಹೊಸ ಬಾಗಿಲುಗಳು ತೆರೆದುಕೊಳ್ಳಲು ಪ್ರಾರಂಭವಾಗುತ್ತವೆ. ನೀವು ಗತಕಾಲದಲ್ಲಿ ಎದುರಿಸಿದ ಕಷ್ಟಗಳು ವ್ಯರ್ಥವಾಗಲಿಲ್ಲ. ಅವುಗಳೇ ಈಗ ನಿಮಗೆ ಅನುಭವವಾಗಿ ಬದಲಾಗಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ನೀಡುತ್ತವೆ ಎಂಬುದನ್ನು ನೀವು ಗುರುತಿಸುತ್ತೀರಿ.
ಈ ಅವಧಿಯಲ್ಲಿ ನಿಮ್ಮ ಮಾತಿಗೆ ಗೌರವ ಹೆಚ್ಚಾಗುತ್ತದೆ. ನೀವು ಹೇಳುವ ಸಲಹೆಯನ್ನು ಇತರರು ಶ್ರದ್ಧೆಯಿಂದ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಸಮಾಜದಲ್ಲಿ, ಕುಟುಂಬದಲ್ಲಿ ಅಥವಾ ಕಚೇರಿಯಲ್ಲಿ ನಿಮ್ಮ ಮೇಲಿನ ನಂಬಿಕೆ ಹೆಚ್ಚಾಗುವ ಸೂಚನೆಗಳಿವೆ. ನೀವು ಶಾಂತವಾಗಿ ವ್ಯವಹರಿಸುವುದರಿಂದ ಕಷ್ಟಕರ ಪರಿಸ್ಥಿತಿಗಳು ಸುಲಭವಾಗಿ ಪರಿಹಾರವಾಗುವ ಸಾಧ್ಯತೆಯಿದೆ. ವಿದ್ಯಾರ್ಥಿಗಳಿಗೂ ಈ 4 ದಿನಗಳು ಅನುಕೂಲಕರವಾಗಿ ಕಾಣಿಸುತ್ತಿವೆ. ಓದಿನ ಮೇಲೆ ಏಕಾಗ್ರತೆ ಹೆಚ್ಚಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರಿಗೆ ಉತ್ತಮ ಫಲಿತಾಂಶಗಳತ್ತ ಪ್ರಗತಿ ಕಾಣಿಸುತ್ತದೆ. ಗುರುಗಳ ಸೂಚನೆಗಳು ನಿಮಗೆ ಉಪಯುಕ್ತವಾಗುತ್ತವೆ. ಸಮಯವನ್ನು ಸರಿಯಾಗಿ ಬಳಸಿಕೊಂಡರೆ ನೀವು ಊಹಿಸಿದ್ದಕ್ಕಿಂತ ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು. ಆರೋಗ್ಯದ ವಿಷಯದಲ್ಲಿ ದೊಡ್ಡ ಆತಂಕದ ಅಗತ್ಯವಿಲ್ಲದಿದ್ದರೂ ನಿಮ್ಮ ಶರೀರ ನೀಡುವ ಸಣ್ಣ ಸಂಕೇತಗಳನ್ನು ನಿರ್ಲಕ್ಷಿಸಬೇಡಿ. ಪರ್ಯಾಪ್ತ ನಿದ್ರೆ, ಸರಿಯಾದ ಸಮಯಕ್ಕೆ ಆಹಾರ ಮತ್ತು ಕೊಂಚ ವ್ಯಾಯಾಮ ನಿಮ್ಮಲ್ಲಿ ಹೊಸ ಉತ್ಸಾಹವನ್ನು ತುಂಬುತ್ತವೆ. ಮಾನಸಿಕ ಶಾಂತಿಗಾಗಿ ಸ್ವಲ್ಪ ಸಮಯ ಧ್ಯಾನ ಅಥವಾ ಪ್ರಾರ್ಥನೆಗೆ ವಿನಿಯೋಗಿಸಿದರೆ ಇನ್ನಷ್ಟು ಒಳ್ಳೆಯದು. ಈ ದಿನಗಳಲ್ಲಿ ನಿಮ್ಮನ್ನು ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದೇ ಉದ್ದೇಶದಿಂದ ಬರುವುದಿಲ್ಲ. ಕೆಲವರು ನಿಮ್ಮ ಗೆಲುವನ್ನು ನೋಡಿ ಸಂತೋಷಪಡುತ್ತಾರೆ, ಇನ್ನು ಕೆಲವರು ನಿಮ್ಮನ್ನು ಪರೀಕ್ಷಿಸಲು ಪ್ರಯತ್ನಿಸಬಹುದು. ಅದಕ್ಕಾಗಿಯೇ ನಿಮ್ಮ ವೈಯಕ್ತಿಕ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳದೆ ನಂಬಿಕಸ್ಥರೊಂದಿಗೆ ಮಾತ್ರ ಚರ್ಚಿಸುವುದು ಒಳ್ಳೆಯದು. ನಿಮ್ಮ ಮೌನವೇ ಕೆಲವು ಬಾರಿ ನಿಮಗೆ ಅತಿದೊಡ್ಡ ರಕ್ಷಣೆಯಾಗಿ ಬದಲಾಗುತ್ತದೆ. ದೈವ ನಂಬಿಕೆ ಈ ಸಮಯದಲ್ಲಿ ನಿಮಗೆ ಮಾನಸಿಕ ಬಲವನ್ನು ನೀಡುತ್ತದೆ. ಪ್ರತಿದಿನ ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡುವುದು, ಹನುಮಾನ್ ಚಾಲೀಸಾ ಅಥವಾ ನಿಮ್ಮ ಇಷ್ಟದೈವದ ನಾಮಸ್ಮರಣೆ ಮಾಡುವುದರಿಂದ ಮನಃಶಾಂತಿ ಹೆಚ್ಚಾಗುವ ಸಾಧ್ಯತೆಯಿದೆ. ಭಕ್ತಿಯಿಂದ ಪ್ರಾರಂಭಿಸಿದ ಕೆಲಸ ಯಶಸ್ವಿಯಾಗಿ ಪೂರ್ಣಗೊಳ್ಳುವ ಸೂಚನೆಗಳಿವೆ. ಒಟ್ಟಾರೆಯಾಗಿ ನೋಡಿದರೆ ಜುಲೈ 24ರಿಂದ 27ರವರೆಗೆ ಮೇಷರಾಶಿಯವರಿಗೆ ಭರವಸೆ, ಅವಕಾಶ, ಪ್ರಗತಿ ಮತ್ತು ಗೌರವ ಒದಗಿ ಬರುವ ಸಮಯವಾಗಿ ಕಾಣಿಸುತ್ತಿದೆ. ಈ 4 ದಿನಗಳಲ್ಲಿ ಬರುವ ಒಂದು ಶುಭ ಸುದ್ದಿ, ಒಂದು ಹೊಸ ಪರಿಚಯ, ಒಂದು ಸರಿಯಾದ ನಿರ್ಧಾರ ಅಥವಾ ಒಂದು ಸಣ್ಣ ಅವಕಾಶ ಇವೆಲ್ಲವೂ ಸೇರಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ಪ್ರತಿಯೊಂದು ದಿನವನ್ನು ಸಕಾರಾತ್ಮಕ ದೃಷ್ಟಿಕೋನದಿಂದ ಪ್ರಾರಂಭಿಸಿ. ನಿಮ್ಮ ಕಷ್ಟವನ್ನು ನಂಬಿ, ನಿಮ್ಮ ಸಾಮರ್ಥ್ಯವನ್ನು ವಿಶ್ವಾಸಿಸಿ. ಅದೃಷ್ಟ ನಿಮ್ಮೊಂದಿಗಿದ್ದಾಗ ನೀವು ಅಂದುಕೊಂಡ ಗುರಿಗಳನ್ನು ತಲುಪುವುದು ಅಷ್ಟೇನೂ ಕಷ್ಟದ ವಿಷಯವಲ್ಲ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದ್ದರೆ ತಪ್ಪದೇ ಲೈಕ್ ಮಾಡಿ. ಶ್ರೀಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ. ಇಂತಹ ಆಸಕ್ತಿದಾಯಕ ರಾಶಿಫಲಗಳು ಮತ್ತು ಆಧ್ಯಾತ್ಮಿಕ ವಿಶ್ಲೇಷಣೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.